ತಾಲೂಕು ಪಂಚ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ಹಾಗೂ ಜನಸ್ಪಂದನ ಸಭೆ ರಾಮದುರ್ಗ ಪಟ್ಟಣದಲ್ಲಿ ಇಂದು ತಾಲೂಕು ಪಂಚಾಯತ್ ಕಾರ್ಯಾಲಯದ ಸಭಾಭವನದಲ್ಲಿ ತಾಲೂಕಾ ಪಂಚ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ಹಾಗೂ ಜನಸ್ಪಂದನ ಸಭೆಯನ್ನ ಸಮಿತಿ ಅಧ್ಯಕ್ಷರಾದ ಜೆಟಿ ರಂಗನಗೌಡ ಅವರ ಅಧ್ಯಕ್ಷತೆಯಲ್ಲಿ ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮ ಪ್ರಾರಂಭ ಮಾಡಿದರು. ನಂತರ ಪಂಚ ಗ್ಯಾರಂಟಿಗಳ ಬಗ್ಗೆ ಆಯಾ ಇಲಾಖೆಗೆ ಫಲಾನುಭವಿಗಳಿಗೆ ತಿಳಿ ಹೇಳಿದರು. ಮೊದಲನೇದಾಗಿ ಅನ್ನಭಾಗ್ಯ ಯೋಜನೆ ಇಲಾಖೆ ಆಹಾರ ಇಲಾಖೆ ಅಧಿಕಾರಿಯಾದ ಹನುಮಣ್ಣನವರ್ ಅವರು ಬಿಪಿಎಲ್ ಮತ್ತು ಎಪಿಎಲ್ ಪಡಿತರ ಚೀಟಿಯ ಬಗ್ಗೆ ಮಾಹಿತಿ ಮತ್ತು ಪ್ರತಿ ತಿಂಗಳು ಡಿಬಿಟಿ ಮುಖಾಂತರ ಹಣ ಸಂದಾಯ ಮಾಡಲಾಗುತ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಪ್ರತಿ ತಿಂಗಳು 10ನೇ ತಾರೀಕಿನ ಮೇಲಿಂದ 30ನೇ ತಾರೀಕಿನ ಒಳಗಾಗಿ ಪಡಿತರ ಸರಬರಾಜು ಮಾಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ತದನಂತರ ಗೃಹಜ್ಯೋತಿ ಯೋಜನೆ ಇಲಾಖೆ ಅಧಿಕಾರಿಗಳು ಯೋಜನೆಯಡಿ 200 ಯೂನಿಟ್ ವರೆಗೂ ವಿದ್ಯುತ್ ಗೃಹ ಬಳಕೆ ಮಾಡಬಹುದು. ಅದೇ 201 ಯೂನಿಟ್ ವಿದ್ಯುತ್ ಬಳಕೆ ಮಾಡಿದರೆ ಅದಕ್ಕೆ ಅಮೌಂಟನ್ನು ಕಟ್ಟಬೇಕು ಎಂದು ಹೇಳಿದರು. ಗೃಹಲಕ್ಷ್ಮಿ ಯೋಜನೆ ಮಕ್ಕಳು ಮತ್ತು ಮಹಿಳಾ ಕಲ್ಯಾಣ ಇಲಾಖೆ ಇವರ ಯೋಜನೆಯಡಿ ತಾಲೂಕಿನಲ್ಲಿ ಒಟ್ಟು 68,237 ಪಡಿತರ ಚೀಟಿಗಳ ಪೈಕಿ ಹಿಂದುಳಿದ ವರ್ಗ 24,908, ಇತರೆ 22,475, ಅಲ್ಪಸಂಖ್ಯಾತರು 6,605, ಪರಿಶಿಷ್ಟ ಜಾತಿ 9,322 ಹಾಗೂ ಪರಿಶಿಷ್ಟ ಪಂಗಡ 1,981, ಒಟ್ಟು 65,361 ಫಲಾನುಭವಿಗಳು ಇರ್ತಾರೆ ಎಂದು ಅವರು ತಿಳಿಸಿದರು. ನಂತರ ಶಕ್ತಿ ಯೋಜನೆ ಕೆಎಸ್ಆರ್ಟಿಸಿ ಇಲಾಖೆ ಇವರ ಈ ಯೋಜನೆ ಪ್ರಾರಂಭದಿಂದ 2,67,00,000 ಮಹಿಳಾ ಪ್ರಯಾಣಿಕರು ತಾಲೂಕಿನಲ್ಲಿ ಪ್ರಯೋಜನ ಪಡೆದಿದ್ದಾರೆ ಎಂದು ತಿಳಿಸಿದರು. ನಂತರ ಯುವ ನಿಧಿ ಯೋಜನೆ ಇರುವ ಇವರಿಗೆ ಯೋಜನೆಯು ತಾಲೂಕಿನಲ್ಲಿ ಇದುವರೆಗೂ 2,375 ಅಭ್ಯರ್ಥಿಗಳು ನೋಂದಣಿಯಾಗಿದ್ದು, ಅಲ್ಲಿಯವರೆಗೂ 237 ಪದವಿ ಹಾಗೂ 68 ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಡಿಬಿಟಿ ಮೂಲಕ ಹಣ ಜಮಾ ಮಾಡಲಾಗಿದೆ ಎಂದರು. ನಂತರ ರಾಮದುರ್ಗ ತಾಲೂಕಾ ಶಾಸಕರಾದ ಅಶೋಕ್ ಪಟ್ಟಣವರ ಸಹೋದರರಾದ ಪ್ರದೀಪ್ ಪಟ್ಟಣವರು ಜನರಿಗೆ ವಿದ್ಯುತ್ ಸರಬರಾಜಿನ ಬಗ್ಗೆ ಬೆಸ್ಕಾಂ ಇಲಾಖೆಯವರಿಗೆ ಮತ್ತು ಶಕ್ತಿ ಯೋಜನೆ ಬಗ್ಗೆ ಮಾಹಿತಿ ನೀಡಿ ಮಾತನಾಡಿದರು. ಅನುಕೂಲ ಮಾಡಿಕೊಡ್ರಿ. ಅವರು ನೀವು ತಂದಿದ್ದಾಗಿ ನೀವು ಹಂಚಿಕೊಳ್ಳಿ ಇರ್ತಾರ, ಅವರೇ ಬಿಡೋದು ನಿಂದಿರ್ತಾರ ಅಂತ ನೀವು ಕುಂದ್ರಾಗ ಹೋಗ್ಬೇಡ್ರಿ. ನೀವು ಅಕ್ಕಂಗೆಲ್ಲ ನಿಮ್ಮನೆ ನಾಚಮ್ಮ ಮತ್ತು ಎಲ್ಲ ಅಂತ ತಿಳ್ಕೊಂಡು ಅವ್ರಿಗೆಲ್ಲ ಸಹಕಾರ ಮಾಡಿ ನೀವೆಲ್ಲ ಒಂದು ಸ್ವಲ್ಪ ಯುವಕರು ಇದ್ದವ್ರು ಕೈಕಾಲು ಗಟ್ಟಿ ಇದ್ದವರು ಅವ್ರನ್ನ ಚೆನ್ನಾಗಿ ವ್ಯವಸ್ಥೆ ಮಾಡಿಕೊಡ್ರಿ. ಅವ್ರಿಗೂ KSRTC ಅವ್ರಿಗೆಲ್ಲ ಈಗ ಸರ್ಕಾರ ಕೊಡ್ತಾರೆ ಅಂತೇಳಿ ಅವ್ರ ಬರೋಂಗೆ ನಾನು ಕೇಳ್ಕೊಡ್ತೀನಿ. ನೀವು ಏನೇನು ಮುಂದೆ ಬರ್ತಾ ಇದ್ರೆ ಅವ್ರು ಸರಿಪಡಿಸ್ತಾರೆ. ಧನ್ಯವಾದಗಳು. ಕರ್ನಾಟಕ ಜನ ಸರ್ಕಾರವು ಯಾರು ಕೂಡ ವಿದ್ಯುತ್ ಬಿಲ್ ಕಟ್ಟಕ್ಕೆ ಸಾಧ್ಯ ಆಗದೆ ವಿದ್ಯುತ್ ರಹಿತವಾಗಿ ಅಥವಾ ಕತ್ತಲಲ್ಲಿ ಜೀವನ ನಡೆಸದೇ ಇರಲಿ ಅಂತೇಳಿ ನಮ್ಮ ಕರ್ನಾಟಕ ಜನ ಸರ್ಕಾರವು ಗೃಹ ಜ್ಯೋತಿ ಯೋಜನೆಯನ್ನು ಆಗಸ್ಟ್ 2023ರಲ್ಲಿ ಸಾಮಾನ್ಯ ಮುಖ್ಯಮಂತ್ರಿಗಳು ಕಲಬುರಗಿಯಲ್ಲಿ ಉದ್ಘಾಟನೆ ಮಾಡುವ ಮುಖಾಂತರ ಚಾಲನೆಗೊಳಿಸಲಾಯಿತು. ಈ ಗೃಹಜ್ಯೋತಿ ಯೋಜನೆ ಏನಪ್ಪ ಅಂತಂದರೆ 200 ಯೂನಿಟ್ಗಳವರೆಗೆ ಪ್ರತಿಯೊಬ್ಬರಿಗೂ ವಿದ್ಯುತ್ ಬಿಲ್ ಇಷ್ಟು ದಿವಸ ಅಂದರೆ ಆ ಯೋಜನೆ ಚಾಲೂ ಆಗೋಕ್ಕಿಂತ ಮುಂಚೆ, ಆರಂಭ ಆಗೋಕ್ಕಿಂತ ಮುಂಚೆ ಏನು ತಾವು ವಿದ್ಯುತ್ ಬಿಲ್ಗಳನ್ನು ಕಟ್ತಾ ಇದ್ರಿ, ಅಂದರೆ ನಮ್ಮ ವಿದ್ಯುತ್ ಗ್ರಾಹಕರು ಏನು ಕಟ್ತಾ ಇದ್ರಿ, ನಮ್ಮ ಬದಲಾಗಿ ಸರ್ಕಾರ ಸಹಾಯಧನದ ರೂಪದಲ್ಲಿ ಈ ಇಲಾಖೆಗೆ ವಿದ್ಯುತ್ ಬಿಲ್ ಕಟ್ಟುವಂತಹ ಯೋಜನೆ ಸರಳವಾಗಿ ಇರಬೇಕು ಅಂತಂದರೆ ಈ ಒಂದು ಯೋಜನೆಗೆ ಯಾವುದೇ ಮಾನದಂಡಗಳಿಲ್ಲ. ದೀನ ದಲಿತರಾಗಿರ್ಬೋದು ಅಥವಾ ಬಡವ ಶ್ರೀಮಂತರಾಗಿರ್ಬೋದು ಅಥವಾ ಗಂಡು ಹೆಣ್ಣು ಅಂತಾಗಿ ಯಾವುದೇ ಭೇದ ಭಾವ ಇಲ್ಲ. 2 ಮಾನದಂಡಗಳ ಮುಖಾಂತರ ಒಂದು ಈ ಯೋಜನೆ ಚಾಲನೆಗೊಂಡಿತ್ತು. 2 ಮಾನದಂಡಗಳು ಏನು ಅಂತಂದರೆ, ಮೊದಲೇದು ಗೃಹೋಪಯೋಗಿ ಸ್ಥಾವರಗಳು ಏನಿರ್ತವೆ, ಅಂದರೆ ಮನೆ ಬಳಕೆಗೆ ಅಂತ ಏನು ವಿದ್ಯುತ್ ಬಳಸ್ತಾ ಇರ್ತೀವಿ ಅವರಿಗೆ ಮಾತ್ರ ಈ ಯೋಜನೆ. ಯಾವುದೋ ಒಂದು ಅಂಗಡಿ ಇದೆ ಅಥವಾ ನನ್ನೊಂದು ಇಂಡಸ್ಟ್ರಿ ಇದೆ ಅಂತಂದರೆ ಅದಕ್ಕೆ ಈ ಗೃಹಜ್ಯೋತಿ ಯೋಜನೆ ಲಭ್ಯ ಇರೋದಿಲ್ಲ. ಸೊ ಇದು ಮೊದಲನೇ ಮಾನದಂಡ. 2ನೇ ಮಾನದಂಡ ಏನು ಅಂತಂದರೆ, ತಮ್ಮ ಮಾಸಿಕ ಬಳಕೆ ಏನು ವಿದ್ಯುತ್ ಬಳಕೆ ಇರ್ತದೆ ಅದು 200 ಯೂನಿಟ್ ಹೊರಗಡೆನೇ ಇರಬೇಕು ಅಂತ. ಅಂದರೆ ಉದ್ದೇಶ ಇಲ್ಲಿ ವಿದ್ಯುತ್ ಪೋಲಾಗ್ತಿರ್ತೀವಿ ಅಂತ. ಯಾಕಂದರೆ ನಾವು ವಿದ್ಯುತ್ ಕ್ಷೇತ್ರದಲ್ಲಿ ಇದ್ದು ವಿದ್ಯುತ್ ಉತ್ಪಾದನೆ ಮಾಡೋ ನಿಟ್ಟಿನಲ್ಲಿ ಆಗ್ತದೆ. ಮಾನ್ಯ ಮುಖ್ಯಮಂತ್ರಿಗಳ ಅತಿ ಜನರಿಗೆ ಹಸಿವಿನಿಂದ ಯಾರೂ ಸಾಯಬಾರದು, ಹಸಿವು ಮುಕ್ತ ರಾಜ್ಯ ಆಗಬೇಕಂತ ಉದ್ದೇಶದಿಂದ ಈ ಅನ್ನಭಾಗ್ಯ ಯೋಜನೆ ತಂದರು. ಎಲ್ಲರಿಗೂ ಗೊತ್ತಿದ್ದಂಗೆ ಫಸ್ಟ್ ಕೇಂದ್ರ ಸರ್ಕಾರದಿಂದ 5 kg ಅಕ್ಕಿ ಬರ್ತಿತ್ತು. ಅದರ ಜೊತೆಗೆ ಇವರ ಪಂಚ ಗ್ಯಾರಂಟಿ ಯೋಜನೆಯಲ್ಲಿ ಈ ನಮ್ಮ ಅನ್ನಭಾಗ್ಯ ಅಡಿಯಲ್ಲಿ 5 kg ಅಕ್ಕಿಯನ್ನು ಪ್ರತಿ ವ್ಯಕ್ತಿಗೆ ಕೊಡಬೇಕಂತ ಅನೌನ್ಸ್ ಮಾಡಿದರು. ಅದೇ ರೀತಿ ಮಾಡಿದ್ರೆ ನಮಗೆ ಹೆಂಗಿತ್ತು ಫಸ್ಟ್ ಜುಲೈ 2023ನೇ ಇಸ್ವಿಯಿಂದ ಇದು ಜಾರಿ ಬಂತು. ಅದೇ ರೀತಿ ಏನಾಗಿತ್ತು, ಮೊದಲು ನಮ್ಗೆ ಅಕ್ಕಿ ಲಭ್ಯತೆ ಇದ್ದಿರಲಿಲ್ಲ. ಫಸ್ಟ್ ನಮ್ಮಲ್ಲಿ 5 kg ಬಗ್ಗೆ 5 kg ಎಕ್ಸ್ಟ್ರಾ ಅಕ್ಕಿ ಲಭ್ಯತೆ ಇಲ್ಲದ್ರಿಂದ ಏನು ಮಾಡಿದ್ರೆ ಪ್ರತಿ ಫಲಾನುಭವಿಗೆ 34 ರೂಪಾಯಿದಾಗ, ಅದನ್ನ ಈಗ 1 kg ಅಕ್ಕಿಗೆ 34 ರೂಪಾಯಿದಾಗ ಏನು ಮಾಡ್ತಾರೆ, ನೇರವಾಗಿ ಡಿಬಿಟಿ ಮೂಲಕ ಅದೇ ಫಲಾನುಭವಿ ಖಾತೆಗೆ ಯಾರ ಕುಟುಂಬದ ಮುಖ್ಯಸ್ಥರು ಇರ್ತಾರಲ್ಲ ಆ ಮುಖ್ಯಸ್ಥರ ಖಾತೆಗೆ ಹಣವನ್ನು ಜಮಾ ಮಾಡ್ತಿದ್ರು. ಅದೇ ರೀತಿ ನಮ್ಮ ತಾಲೂಕಿನಲ್ಲಿ
ಪ್ರತಿ ತಿಂಗಳು 3,43,27,760 ಪ್ರತಿ ತಿಂಗಳು ಜಮಾ ಆಗಿತ್ತು. ಎಲ್ಲಿವರೆಗೆ ಅಂದ್ರೆ ಇದು ಜನವರಿ 2025ವರೆಗೆ. ಆ ನಂತರ ಏನಾಯ್ತು ಅಂದ್ರೆ ಕೇಂದ್ರ ಸರ್ಕಾರದ FCI ಗೋಡೌನ್ನಲ್ಲಿ ನಮ್ಮಲ್ಲಿ ಅಕ್ಕಿ ಲಭ್ಯತೆ ಆಯಿತು. ನಮ್ಮ ಸರ್ಕಾರ ಅಕ್ಕಿ ಖರೀದಿ ಮಾಡಿ 5 kg ಅಕ್ಕಿ ಜೊತೆಗೆ ಎಕ್ಸ್ಟ್ರಾ ಅನ್ನಭಾಗ್ಯ ಯೋಜನೆಯಲ್ಲಿ 5 kg ಅಕ್ಕಿಯನ್ನು ಪ್ರತಿ ವ್ಯಕ್ತಿಗೆ 10 kg ಅಕ್ಕಿಯನ್ನು ಫೆಬ್ರವರಿ 2025ರಿಂದ ಸ್ಟಾರ್ಟ್ ಮಾಡಿದ್ದು. ಈಗ ನಮಗೆ ನಮ್ಮಲ್ಲಿ ಅಂತ್ಯೋದಯ ಕಾರ್ಡ್ ಮತ್ತು BPL ಕಾರ್ಡ್ ಅಂತ ಹೇಳಿರ್ತಾವೆ. ಮೊದಲಾಗಿತ್ತು ಅಂತ್ಯೋದಯ ಕಾರ್ಡಿಗೆ 35 kg ಇರ್ತಿತ್ತು, BPL ಕಾರ್ಡಿಗೆ ಪ್ರತಿ ವ್ಯಕ್ತಿಗೆ ಇರ್ತಿತ್ತು. ನಮ್ಮ ಸರ್ಕಾರ ಕರ್ನಾಟಕದೊಳಗೆ ಕಾಂಗ್ರೆಸ್ ಪಕ್ಷಕ್ಕೆ ನೀವೆಲ್ಲರೂ ಕೂಡ್ಕೊಂಡ ಆಶೀರ್ವಾದ ಮಾಡಿದ್ರಪ್ಪ ಅಂತಂದ್ರೆ ನಾವು ಮುಂಬರುವ ದಿನದೊಳಗೆ ನಾವು 5 ಗ್ಯಾರಂಟಿಗಳನ್ನು ನಾವು ಕೊಡ್ತೀವಿ ಅಂತ ತಿಳ್ಕೊಂಡ ಅವಾಗ 2023 ಚುನಾವಣೆ ಪೂರ್ವಭಾವಿ ನಾವು ಎಲ್ಲರಿಗೂ ಹೇಳಿದ್ದೀವಿ. ತಾಲೂಕಿನಾದ್ಯಂತ ಎಲ್ಲ ಹಳ್ಳಿಗಳಲ್ಲಿ ಅಡ್ಡಾಡಿ ಇಲ್ಲಿ ಪಕ್ಷದೊಳಗೆ ನಾವು ಎಲ್ಲರಿಗೂ ಮನೆ ಮನೆಗೆ ಹೋಗಿ ಕಾರ್ಡ್ ಕೊಟ್ಟು ಬಂದಿತ್ತು. ಆ ಕಾರ್ಡಿನೊಳಗೆ DK ಶಿವಕುಮಾರ್ ಅವರು ಹಾಗೂ ಸಿದ್ದರಾಮಯ್ಯನವರು ಸಹಿ ಇತ್ತು. ಒಂಥರ ಚೆಕ್ ಕೊಟ್ಟಾಗ ನಿಮಗೆ ಕೊಟ್ಟಿತ್ತು. ಆ ಯೋಜನೆಗಳನ್ನು ಏನು ನಿಮ್ಮೆಲ್ಲರ ಆಶೀರ್ವಾದದಿಂದ 2023ರಲ್ಲಿ ನಡೆದತಕ್ಕಂಥ ಚುನಾವಣೆಯಲ್ಲಿ ಏನು ನಮ್ಮ ಕರ್ನಾಟಕ ಸರ್ಕಾರದ ರಾಜ್ಯದೊಳಗೆ ಸಿದ್ದರಾಮಯ್ಯನವರ ನೇತೃತ್ವದೊಳಗೆ ಹಾಗೂ DK ಶಿವಕುಮಾರ್ ಅವರ ನೇತೃತ್ವದೊಳಗೆ ಮತ್ತು ಅಶೋಕನ ಪಟ್ಟಣ ಅವ್ರನ್ನ ಈ ತಾಲೂಕಿನೊಳಗೆ ಆದರೂ ಸನ್ಮಾನ್ಯ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರು ಅಶೋಕನ ಪಟ್ಟಣ ಅವರು ಕೂಡ್ಕೊಂಡ ನಡೆಸ್ಯಾರ. ಈಗ ಅಭಿವೃದ್ಧಿ ಕೆಲಸಗಳು ನಡೆದಾವು. ನಮ್ಮ ಗೃಹಲಕ್ಷ್ಮಿ ಯೋಜನೆ ಐತಿ, ಶಕ್ತಿ ಯೋಜನೆ ಐತಿ, ಅನ್ನಭಾಗ್ಯ ಐತಿ, ಗೃಹಜ್ಯೋತಿ ಐತಿ, ಯುವ ನಿಧಿ ಐತಿ. ಎಲ್ಲಕ್ಕೂ ಏನು ಗೃಹಲಕ್ಷ್ಮಿ ಸ್ವಲ್ಪ ದುಡ್ಡು ಬರೋದಂತೀವಿ 10 ತಿಂಗಳು ಲೇಟ್ ಆಗ್ಬೋದು. ತಾಯಂದ್ರೆ ತಾವು ಸಹಕಾರ ಕೊಡಬೇಕ. ಯಾಕಂದ್ರೆ ಪ್ರತಿ ತಿಂಗಳ 30,000 ಕೋಟಿ ರೂಪಾಯಿ ಗೃಹಲಕ್ಷ್ಮಿಗೆ ಹೊಂಟೈತ್ರಿ. ಅದಕ್ಕೆ ಡಿಸೆಂಬರ್ ನವೆಂಬರ್ ಇಲ್ಲಿ ಮಟ್ಟ ಕೊಟ್ಟಾರೀಗ, ಮುಂದೆ ಬರ್ತಕ್ಕಂಥವ್ರು ಕೊಡ್ತಾರೀಗ. ಅದಕ್ಕೆ ದಯಮಾಡಿ ತಾವೆಲ್ಲರೂ ಕುಡ್ಕೊಂಡು ಇದನ್ನ ಮಾಡ್ಬೇಕು. ವಿರೋಧ ಪಕ್ಷದವ್ರು ಹೇಳ್ತಾರ, ಅವ್ರು ಏನ್ ಮಾಡ್ತಾರ, ಅವರು ಇನ್ನು 2 ತಿಂಗಳ ಗೃಹಲಕ್ಷ್ಮಿ ನಿಂದಿಸ್ತೀನಿ ಅಂತಾರ. ಒಟ್ಟ ಯೋಜನೆಗಳನ್ನ ಗ್ಯಾರಂಟಿ ಯೋಜನೆ ಕ್ಯಾನ್ಸಲ್ ಹಾಕೋತಾರ. ಇಲ್ಲ, ಏನು 2028ವರೆಗೂ ಸರ್ಕಾರ ಏನು ಅಧಿಕಾರ. ಈ ಸಂದರ್ಭದಲ್ಲಿ ಪಂಚ ಗ್ಯಾರಂಟಿ ಇಲಾಖೆಯವರು ಹಾಗೂ ಪುರಸಭೆಯ ಸಿಬ್ಬಂದಿ ವರ್ಗದವರು ಫಲಾನುಭವಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮಂಜುನಾಥ್ ಕಲಾದ್ಗಿ, ಭಾರತ ವೈಭವ ನ್ಯೂಸ್, ರಾಮದುರ್ಗ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.